ಕೈ ಮುಗಿದು ಕೇಳುವೆನು ನಿನಗೆ. ಹೇಳು, ನನ್ನ ಮಕ್ಕಳೇಕೆ ವೈರಿಗಳಾದರು ನನಗೆ? ನೀನೇ ನಮ್ಮನ್ನು ಕಾಪಾಡ್ತೀವ್ರೆ, ನಮಗೆ ಇನ್ನೆಲ್ಲಿ ಬದುಕು? ಕೈ ಹಿಡಿದು ಕಾಪಾಡು ತಾಯಿ, ನನ್ನ ಸಂಸಾರವನ್ನು ಕಾಪಾಡು. ये कहीं जड़ छोड़ो बा इधर ना मत ಗಂಗಾ ಗಂಗಾ ಯಾಕೆ ಹತ್ತು ಬೇಡಿಕೊಳ್ಳುವೆ ದೇವರಿಗೆ? ವಿಷದ ಹಾವುಗಳಿಗೆ ಜನ್ಮ ನೀಡಿ ಅಮೃತವ ಅಪೇಕ್ಷಿಸಿದರೆ ಅದು ಸಿಗುವುದು ಹೇಗೆ ನಮಗೆ? ಗಂಡು ಮಕ್ಕಳೇ ಬೇಕೆಂದು ಹರಕೆ ಹೊತ್ತೇ ದೇವರಿಗೆ ಶುಂಭನಿ ಶುಂಭರಂತಹ ರಾಕ್ಷಸರನ್ನು ನೀಡಿದ ನಿನ್ನ ಒಡಲಿಗೆ ನಮ್ಮ ಹೊಲವನ್ನೆಲ್ಲ ಮಾರಿಬಿಟ್ಟರು. ಅಯ್ಯೋ, ಕೂಲಿ ಮಾಡುವಂತೆ ಮಾಡಿದರು. ತಂದೆಯಲ್ಲ ಹಂದಿಯನ್ನು ನಿಂದಿಸಿದರು. ಗಂಗಾ, ಅಯ್ಯೋ, ಆ ಸಾಹುಕಾರರ ಮುಂದೆ ನನ್ನ ಮಾನವನ್ನೆಲ್ಲ ತೂರಿ ಬಿಟ್ಟರಮ್ಮ. ಎಷ್ಟು ಮಾಡಿಬಿಟ್ರ ಮಹೇಶ? ನಿನ್ನ ಓದಿಗೆ 2 ಎಕರೆ ಮಾಡಿದ್ರು ಸಾಕಾಗ್ತಾ ಇರಲಿಲ್ಲ. ಯಾಕೋ ಹೀಗೆ ಮಾಡಿದೆ? ನಿಮ್ಮ ತಂದೆಯನ್ನ ಹಂದಿಯನ್ನು ನಿಂದಿಸಿದೆ. ಅಂದು ಹೊಲದಲ್ಲಿ ತಂದೆ ತಾಯಿ ಅಂದ್ರೆ ದೇವರ ಸಮಾನ ಅಂತ ಹೇಳಿದೆ. ಅಂದ್ರೆ ಇಂದು ಅದನ್ನೆಲ್ಲ ಬರೆದು ಆ ದುರಾಳ ಮಾತು ಕೇಳಿ ನಿಮ್ಮ ತಂದೆಗೆ ಹಂದಿಯಿಂದ ನಿಂದಿಸಿದೆ. ಅಮ್ಮ, ಆ ಸಾಹುಕಾರ 4 ಎಕರೆ ಹೊಲ ಮಾರಿದ್ರೆ ಖರೀದಿಸುವನೆಂದರು. ಇಲ್ಲವಾದರೆ ಖರೀದಿಸುವುದಿಲ್ಲವೆಂದನಮ್ಮ. 2 ಎಕರೆ ಹೊಲ ನನ್ನ ಓದಿಗೆ, 2 ಎಕರೆ ನಮ್ಮ ಗೌರೀಶ್ ಅಣ್ಣನಾಗೆ ಅಣ್ಣನ ಸಾಹುಕಾರ ಕಟ್ಟುವ ಫ್ಯಾಕ್ಟರಿಯಲ್ಲಿ ಅಣ್ಣನ ಪಾಲುದಾರಿಕೆಗಮ್ಮ. ಇದು ಅಣ್ಣನ ಅದೃಷ್ಟವೇನಮ್ಮ. ಆ ಸಾಹುಕಾರ ನಮ್ಮ ಪಾಲಿಗೆ ದೇವರಾದನಮ್ಮ, ದೇವರಾದನ. ಬೇಕೆಂದೇ ಆ ಸಾಹುಕಾರ ದುರಾಸೆ ತೋರಿಸಿ ನಮ್ಮ ಹೊಲವನ್ನೆಲ್ಲ ಒಡೆದುಕೊಂಡು ಬಿಟ್ಟ. ಅದು ತಿಳಿಯಲಿಲ್ಲ ಇವರಿಗೆ. ಅಯ್ಯೋ, ನೀವು ನಮ್ಮ ಹೊಲವನ್ನೆಲ್ಲ ಒಡೆದುಕೊಂಡು ಬಿಟ್ಟ. ಗಂಗಾ, ಮೋಸಗಾರನೇ, ಮನೆ ಮುರಿಯುವವನೇ ಇವರ ಪಾಲಿಗೆ ದೇವರಾದ. ತಂದೆ ತಾಯಿಗಳಿಗೆ ಮಕ್ಕಳನ್ನೇ ವೈರಿಗಳನ್ನಾಗಿ ನಾವು ಬದುಕಿರುವಾಗಲೇ ನಮ್ಮ ಆಸ್ತಿಯೆಲ್ಲ ಹಂಚ್ಕೊಂಡು ಮಾರಬಿಟ್ರಲ್ಲೋ. ಇಲ್ಲ, ನೀವು ಮೋಸ ಹೋಗ್ಬಿಟ್ರಿ, ನಮಗೂ ಕೂಡ ಮೋಸ ಮಾಡ್ಬಿಟ್ರಿ. ನೀವು ಮನುಷ್ಯರಲ್ಲ, ನೀವು ರಾಕ್ಷಸರು, ಪಾಪಿಗಳ. ಹಳೆದ ತಂದೆ ತಾಯಿಗಳಿಗೆ ಮೋಸ ಮಾಡಿದ್ರಲ್ಲ, ನೀವು ವಿಷ ಸರ್ಪಗಳು. 2 ನಾಲಿಗೆ ಇರುವ ವಿಷ ಸರ್ಪಗಳು ಕಣೋ. ಅಂತ ಉಣ್ಣುವ ನಿಮ್ಮ ನಾಲಿಗೆ ನಂಜು ಸೇರತಕ್ಕೆ ನೀವು ನಮ್ಮ ಮಕ್ಕಳೇನೋ. ಮನೆಯಲ್ಲಿ ಬಿಡುಗಾಸಿಲ್ಲ, ನಿಮ್ಮ ಹಾಕಾರದ ಮಾತುಗಳಿಗೆ ಏನು ಕಡಿಮೆ ಇಲ್ಲ. ಯಾಕೆ ಹರಿದರೆ ವಿಷದ ಹಾವುಗಳನ್ನು? ನಮ್ಮಲ್ಲಿಲ್ಲ ಮೋಸ, ನಿಮ್ಮಲ್ಲಿದೆ ಮೋಸ. ನಿನ್ನೆ ದಿನ ಆ ಸಾಹುಕಾರ ಮನೆಗೆ ಹೋಗು ಅಂತ ಕೇಳಿದ್ರಿ. ಆದ್ರೆ ಆ ಸಾಹುಕಾರನಿಗೆ ಏನ್ ಹೇಳಿದ್ರಿ? ತಂದೆ ಮಕ್ಕಳು ಹೊಲ ಮಾರಲು ಬಂದರೆ ಖರೀದಿ ಮಾಡಬೇಡ ಎಂದು ಹೇಳಿದೆ ಅಂತೆ. ಅದಕ್ಕಾಗಿ ಸಾಹುಕಾರ ಮನೆಗೆ ಹೋಗು ಎಂದರೆ ಏನಂದೆ ನೀನು? ಅವನ ಮನೆಗೆ ಮೆಟ್ಟಿಲು ತುಳಿಯುವುದಿಲ್ಲವೆಂದೆ. ಇದೇ ಏನು ನಿನ್ನ ನಾಲಿಗೆ? ಎತ್ತ ಮಗನ ಓದಿಗಿಂತ ನಿನಗೆ ನಿನ್ನ ಹೊಲವೇ ಹೆಚ್ಚಾಯಿತೇನು? ನೀನು ನನ್ನ ಪಾಲಿನ ತಾಯಿಯಲ್ಲ.
ಪಾಲಿನ ನಾಯಿ ನೀನು. ನೀವು ನಮ್ಮನ್ನು ಬೈದರೂ ಚಿಂತೆ ಇಲ್ಲ, ಆದರೆ ಅವನ ಆಟದ ಹಿಂದೆ ಶಕುನಿಯ ತಂತ್ರವಿದೆ. ಮಕ್ಕಳನ್ನೇ ತಂದೆ ತಾಯಿಯ ವಿರುದ್ಧ ಎತ್ತಿ ಕಟ್ಟುವ ತಂತ್ರವಿದೆ. ಅದು ತಿಳಿಯಲಿಲ್ಲ ನಿಮಗೆ. ಅಯ್ಯೋ, ಅವಳು ಹಾಗೆ ಮಾತನಾಡಲು ಇಲ್ಲವು ಎಂದರೂ ನೀವು ಆ ಮಾತನ್ನು ಕೇಳಲಿಲ್ಲ. ನನ್ನನ್ನೇ ಬೈದು ನೋಡಿದೆ. ನಿಮ್ಮ ತಾಯಿಯ ಮೇಲಿನ ಪ್ರೀತಿ ಎಲ್ಲಿ ಹೋಯಿತು? ಅವಳು ಹಾಗೆ ಹೇಳ್ಬೇಡೇನೋ. ತುಟಿಗೆ ತುಪ್ಪ ಸವರಿ ತುತ್ತಲ್ಲಿ ವಿಷ ಇಟ್ರಲ್ಲೋ. ತಂದೆ ತಾಯಿಗಳ ಮಾತನ್ನೇ ನಂಬದಾದ್ರಿ ಸುಳ್ಳು ಹೇಳಿದ ಪಾಪಿಯ ಬಾಯಲ್ಲಿ ಹುಳ ಬೀಳಲಿ. ನಾನು ನಾಳೆ ಮಾತಾಡ್ತಿದ್ದೇನೋ, ನಿಮಗಿಂತ ನನಗೆ ಹೊಲ ಹೆಚ್ಚೇನೋ. ಬೇಕಿದ್ರೆ ಈ ಮಣ್ಣಿನ ಕೂಡ ಮಾಡ್ಕೊಳ್ಳಿ. ಆದ್ರೆ ಆ ಪಾಪಿಯ ಮಾತಿಗೆ ಮನಸ್ಸತ್ತು ಮೋಸ ಹೋಗ್ಬೇಡ್ರಿ. 9 ತಿಂಗಳು ಹೊತ್ತು ಹೆತ್ತು ಹಡೆದ ಎದೆ ಹಾಲು ಉಣಿಸಿ ಬೆಳೆಸಿದ ಈ ತಾಯಿ ನಿಮ್ಮ ಪಾಲಿಗೆ ತಾಯಿ ಅಲ್ಲ. ನಿಮ್ಮ ಓದಿಗಾಗಿ ಹೊಲವನ್ನೇ ಮಾರದ ಈ ತಂದೆ ಹಂದಿಯಾದ ನಿಮ್ಮಂತ ಅವಿವೇಕಿಗಳ ಬಾಯಿ. ನೀವು ಬೈದರೂ ಚಿಂತೆ ಇಲ್ಲ, ಆದರೆ ಅವನ ಮೋಸದ ಜಾಲದಲ್ಲಿ ಬೀಳುವಿನೆಂಬ ಆತಂಕದಲ್ಲಿ ನಾವಿರುವುದು. ಅವನು ಫ್ಯಾಕ್ಟರಿ ಕಟ್ಟುವುದಿಲ್ಲ, ನೀನು ಅದರಲ್ಲಿ ಪಾರ್ಟ್ನರ್ ಆಗುವುದಿಲ್ಲ. ಮೋಸ ಹೋಗಬೇಡ ಮಗನೇ, ಕೈ ಮುಗಿದು ಯಾಕೆ ಅಸಹ್ಯವಾಗಿ ಮಾತನಾಡುವೆ? ಆ ಸಾಹುಕಾರನಿಂದಲೇ ನಾನು ಸಾಹುಕಾರನಾಗುವೆ. ನಿಮ್ಮ ಕಣ್ಣೆದುರಿಗೆ ಮೆರಳು ತೋರಿಸುವೆ. ಮುಂದಿನ ಜನ್ಮ ಹೊಂದಿದ್ದರೆ ಆ ಸಾಹುಕಾರನ ಮಗಳಾಗಿ ಹುಟ್ಟುವೆ. ನೀನು ಕೃಷ್ಣನಂತೆ ಜಾಣನಾಗುವೆ, ಮಹೇಶ ನೀನು ಬಲರಾಮನಂತಾಗುವೆ ಅಂತ ಜೋಗಳ ಆಡಿದ್ದಲ್ಲೋ. ಈ ಹೆತ್ತ ತಂದೆ ತಾಯಿಯನ್ನೇ ನಂಬದಂತಾದ್ರಲ್ಲೋ. ಯಾಕೆ ಹೀಗೆ ಬದಲಾದ್ರಿ? ಗಂಗಾ, ನಿನ್ನ ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿದು ಹೋಗಿದೆ. ಒಂದು ದಿನ ಆ ಸಾಹುಕಾರ ರಾಹುವಾಗಿ ಇವರಿಬ್ಬರನ್ನೂ ನುಂಗಲಿದ್ದಾರೆ. ನೀವು ವಿದ್ಯೆ ಕಲಿತಿರಿ, ವಿವೇಕ ಕಲಿಯಲಿಲ್ಲ. ಜಾರಿ ಬಿದ್ದು ಬಿಟ್ಟಿರಿ ಅವನ ಬಲೆ ಒಳಗೆ. ಅಯ್ಯೋ, ಈ ಕಲಿಕಾಲದಲ್ಲಿ ಮೋಸಗಾರ ಮನೆ ಮುರಿಯುವವರ ಮಾತೇ ಅಮೃತವಾಯಿತು. ಅಯ್ಯೋ, ಹಾಳಾಗಿ ಹೋಗಬೇಡಿರೋ. ಪಿತೃವಾಕ್ಯ ಪರಿಪಾಲನೆ ಮಾಡುವುದಕ್ಕಾಗಿ ಆ ಶ್ರೀರಾಮಚಂದ್ರ ತನ್ನ ತಂದೆಯ ಮಾತನ್ನ ಕೇಳಿ ರಾಜನಾಗೋಣ ಬಿಟ್ಟು ತನ್ನ ಹೆಂಡತಿ ಸೀತೆಯೊಡನೆ ವನವಾಸಕ್ಕೆ ಕಾಡಿಗೆ ಹೋದ. ಆ ಶ್ರವಣ ಕುಮಾರ ಕುರುಡನಾದ ತಂದೆ ತಾಯಿಗಳನ್ನ ಹೆಗಲಲ್ಲಿ ಹೊತ್ತು ಅವರು ಸೇವೆ ಮಾಡ್ದ. ಆದ್ರೆ ನನ್ನ ಹಣೆ ಬರ ನೋಡಿ ಹೇಗಿದೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನನಗೆ ವೈರಿಯಾಗ್ಬಿಟ್ರು. ಇದೇ ಸಂತೋಷಕ್ಕಾಗಿ ನಾನು ಇವ್ರನ್ನ ಹೇಳಿದ್ದು. ನಾನೇ ನನ್ನ ಅದೃಷ್ಟ ತಾಯಿ ಕಣೆ. ನಾನೇ ನನ್ನ ಅದೃಷ್ಟ. ಅಮ್ಮ, ನಡೆತಮ್ಮ, ಹೋಗಲು ಬಟ್ಟೆ ಸಿದ್ಧತೆ ಮಾಡಿಕೊ. ಇವರೊಡನೆ ಮಾತೇನು? ಶ್ರವಣ ಕುಮಾರನಂತೆ ಮಗನನ್ನು ಹಳೆಯಬೇಕಾಗಿತ್ತು. ಯಾಕೆ ಮಾಡಿದರೆ ನಮ್ಮನ್ನು? ಅಮ್ಮ, ಹೋಗು ಮುನ್ನ ನಿನಗೊಂದು ಮಾತು ಹೇಳ್ತೇನೆ, ಕೇಳು. ಆ ಸಾಹುಕಾರ ದಯದಿಂದ ನಾನೊಬ್ಬ ಹೆಸರಾಂತ ವೈದ್ಯನಾಗಿ ಬಂದು
ನಿಮ್ಮೆದುರು ನಿಲ್ಲುತ್ತೇನೆ. ಈ ಮಾತು ನೆನಪಿಡಮ್ಮ, ಈ ಮಾತು ನೆನಪಿಡ. ನಾವು ಕೂಡ ಅದನ್ನೇ ಬಯಸ್ತಾ ಇದ್ದೀವಿ ಬಂದೆ. ನೋಡಪ್ಪ, ಹೊಲ ಮಾರಿದ ಹಣವೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಕುಡಿತ ಜೂಜಾಟ ಅಂತ ಆ ಹಣವನ್ನೆಲ್ಲ ಹಾಳು ಮಾಡಬೇಡಿ. ಮತ್ತು ಅಮಿಲಲ್ಲಿ ಸೇರಿ ನೀವು ದುಷ್ಟರಾಗಿ ಹಾಳು ಮಾಡ್ಕೋಬೇಡಿ. ನೋಡಿ, ಈ ಹಣದಿಂದ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಬಂದು ಹೊಲ ಮಾರಲು ನಿಮ್ಮ ತಂದೆಗೆ ಹೆಸರು ತಗೊಂಡು ಬನ್ನಿ. ಈ ನಿಮ್ಮ ತಾಯಿ ಇದೊಂದು ಮಾತಾಗ ನಡೆಸ್ಕೊಡ್ರಪ್ಪ. ನೀವು ಬರುವ ದಾರಿಯನ್ನು ಸಂಭ್ರಮದಿಂದ ಕಾಯುವೆವು ನಾವು. ಮಹೇಶ, ಗೌರೀಶ, ಈ ನಿನ್ನ ತಾಯಿಗೆ ಜ್ವರ ಬಂದು ಮೈ ಕೆಂಡವಾಗಿದೆ. ನಿಮ್ಮಿಬ್ಬರ ಚಿಂತೆಯಲ್ಲಿ ಊಟ ಮಾಡದೆ ಮಲಗಿದ್ದಳು. ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರುತ್ತೇನೆ. 1,000 ಹಣ ಕೊಡಪ್ಪ. ಎಲ್ಲಿದೆಪ್ಪ ಹಣ? ದುಡಿದ ಹಣ ಇಲ್ಲ. ಈ ಹೊಲ ಮಾರಿದ್ದು ನನಗಾಗಿ ಹೊರತು ನಿನಗಾಗಲ್ಲ. ನೀನು ದುಡಿದ ದುಡ್ಡಿದ್ದರೆ ಹೋಗಿ ತೋರಿಸಿಕೊಂಡು ಬಾ. ಆದರೆ ಹಣ ಮಾತ್ರ ನನ್ನನ್ನು ಕೇಳಬೇಡ. ಈ ಆಸ್ತಿ ಮಾರಿದ್ದು ನನಗಾಗಿ ಹೊರತು ನಿಮಗಾಗಿ ಅಲ್ಲಪ್ಪ. ಅಪ್ಪ, ಅವ್ವ 2 ದಿವಸ ಊಟ ಇಲ್ಲದೆ ಮಲಗಲಿ, ತಾನ ಆರಾಮ ಮಾಡ್ತಾಳೋ. ಹಾಗನ್ನ ಬೇಡಿರಪ್ಪ. ನಾನು ಕೇಳುತ್ತಿರುವುದು ನಿಮ್ಮ ತಾಯಿಯ ಆಸ್ಪತ್ರೆಯ ಖರ್ಚಿಗೆ 2,000 ಹಣವನ್ನು ಮಾತ್ರ. ಹೊಲ ಮಾರಿದ ಹಣವನ್ನೆಲ್ಲ ನೀವಿಬ್ಬರೇ ಹಂಚಿಕೊಂಡಿದ್ದೀರಿ. ಗೌರೀಶ, ನೀನಾದರೂ ಕೊಡು. ಹಡೆದ ತಾಯಿ ತುತ್ತು ಕೂಳನ್ನು ತಿಂದಿಲ್ಲ. ನಿಮ್ಮ ಕರುಳು ಕರಗುವುದಿಲ್ಲವೇನಪ್ಪ? ನನ್ನಲ್ಲಿ ದುಡ್ಡು ಇಲ್ಲವಪ್ಪ. ಎಲ್ಲ ದುಡ್ಡು ಆ ಸಾಹುಕಾರನಲ್ಲಿವೆ. ನಿನ್ನಲ್ಲಿ ದುಡ್ಡು ಇಲ್ಲವೇನು? ನಿನ್ನಲ್ಲಿ ದುಡ್ಡಿದ್ದರೆ ತೋರಿಸು, ಇಲ್ಲದಿದ್ದರೆ ಇಲ್ಲೇ ಮಲಗಲಿ ಬಿಡು. ಎಂತಹ ಕಟುಕ ಮಕ್ಕಳು ನೀವು. ಗರ್ಭವನ್ನೇ ಗುಡಿ ಮಾಡಿ ಜೀವ ನೀಡಿ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಸಾವು ಬದುಕಿನ ಮಧ್ಯೆ ಹೋರಾಡಿ ಜನ್ಮ ಕೊಟ್ಟಳಿ ತಾಯಿ. ನಿಮ್ಮಂತ ಕರುಳ ನೆರೆಯದ ಕಟಿಕರ ಮುಂದೆ ತಾಯಿ ದೇವರಾಗಲಿಲ್ಲ. ಅಯ್ಯೋ, ನಿಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲವೆಂದರೂ ನಿಮ್ಮ ಕರುಳು ಕರಗಲಿಲ್ಲವೇನೋ? ಅಯ್ಯೋ, ಎಲ್ಲಿಗೂ ಹೋಗಲಿ, ಏನು ಮಾಡಿ ಶಂಭೋ. ನಿಮ್ಮ ಹಣೆ ಬರ, ನಾನೇನು ಮಾಡ್ಲಿ ಅಪ್ಪ? ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಲು ದುಡ್ಡಿಲ್ಲ ನಿನ್ನ ಹತ್ರ. ಹೋಗು, ಕೂಲಿ ಮಾಡಿ ತೋರಿಸಿಕೊಂಡು ಬಾ, ಹೋಗ. ಹೋಗ್ಲಿ ಬಿಡ್ರಿ. ಹಣ ಕೊಡೋದಕ್ಕೆ ಇಷ್ಟ ಇಲ್ದವ್ರೆ ಅವರನ್ನ ಕೇಳಿ ಯಾಕೆ ಕೈ ಮುಗಿತಾ ಇದ್ದೀರಾ? ಹಳಸಿದ ಅನ್ನ ತಿಂದ ನಾಯಿಗಿಂತ ನೀಯಂತೂ ಬಿಸಿ ಅನ್ನ ಉಂಡು ಬೆಳೆದ ಈ ಮಕ್ಕಳಿಲ್ಲ. ಹೋಗ್ಲಿ ಬಿಡ್ರಿ, ಇಲ್ಲ ನಮ್ಮ ದುರದೃಷ್ಟ. ಬಂದವರು ಯಾರು ಮುಂದೆ ವಿಧಿಯ ಬಂದವರು ಯಾರು ಮುಂದೆ ಬರುವುದು ಬರಲೆಂದು ಬರುವುದು
ಹೋಗ್ಲಿ ಬಿಡ್ರಿ. ಹಣ ಕೊಡ್ಲಿಲ್ಲ ಅಂತ ಯಾಕೆ ಬೇಜಾರಾಗ್ತೀರ? ಇಂಥ ಮಕ್ಕಳ ಹಣದಂತ ಅದೃಷ್ಟವಂತಿದ್ದ ಅದು ನೋಡಿ. ನಿಮ್ಮ ಕೈಯಾರೆ ಒಂದು ಲೋಟ ನೀರು ಕುಡಿಸ್ಬಿಡಿ, ಅದೇ ನನ್ನ ಪಾಲಿಗೆ ಔಷಧಿ ಅಂತ ತಿಳ್ಕೊತೀನಿ. ಕೇಳಿದ್ರಲ್ರಿ ನಿಮ್ಮ ಮಕ್ಕಳಾದ ಮಾತನ್ನ. ಒಂದೆರಡು ದಿವಸ ಉಪವಾಸ ಬೀಳಿ ಅವಳಿನ ಸತ್ತು ಹೋಗೋದಿಲ್ಲ ಅಂತ ಹೇಳ್ತಾರೆ. ನಿನ್ನಲ್ಲಿ ಹಣ ಇಲ್ಲ ಅಂದ್ರೆ ಕೂಲಿ ಮಾಡಿ ತಗೊಳ್ಬಾ ಅಂತ ಹೇಳಿದ್ರು. ಈ ಸುಖಕ್ಕಾಗಿಯ, ಈ ಸಂತೋಷಕ್ಕಾಗಿ ನಾನು ಅವರಿಗೆ ಜನ್ಮ ಕೊಟ್ಟಿದ್ದೆ. ಈ ಭಾಗ್ಯಕ್ಕಾಗಿ ನಾವು ಅವರನ್ನ ಕಷ್ಟಪಟ್ಟು ಓದಿಸಿದ್ರೇನ್ರಿ. ಅಯ್ಯೋ ಕಣ್ಣೀರಧಾರೆ ಹೀಗೇಕೆ ಇದೇಕೆ ನನ್ನೊಲವೇ ನಡೆ ಹೋಗೋಣ ಆಸ್ಪತ್ರೆಗೆ. ಹಣವಿಲ್ಲದಿದ್ದರೂ ಹೊಲದಲ್ಲಿ ದುಡಿದುಂಡು ಗಟ್ಟಿಯಾದ ದೇಹವಿದೆ. ರಕ್ತದಾನ ಮಾಡಿ ಒಂದು ಹಣದಲ್ಲಿ ನಿನ್ನನ್ನು ತೋರಿಸಿಕೊಂಡು ಬರುತ್ತೇನೆ. ಆದರೆ ನಿನ್ನ ಬಾಳಿನ ಮುಖ ನೋಡಿ ನನಗೆ ಸಹಿಸಲಾಗುತ್ತಿಲ್ಲ. ನನ್ನ ಕೈ ಹಿಡಿದು ನೀ ಸುಖ ಕಾಣಲಿಲ್ಲ. ಮುದಿಯಾಟವೇ